ಹೋಗ್ಬೇಕ ಅವ್ರಿಗೆ ಮುಗುಳಿಗೆ ಮಾತಾಡಿ ತಾವ ಇಲ್ಲಿ ಹಾಕೊಂಡು ಅವ್ರು ಬರ್ಬೇಕು. ಫ್ಯಾಕ್ಟ್ರಿಯಾರ ಹೇಳಿದ್ದು ಹಿಂದ್ಕಿಲೆ ಒಂದು ಕೇಸ್ನಾಗ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಾರೆ, ಅದಕ್ಕೆ ಕಿಮ್ಮತ್ ಕೊಟ್ಟಿಲ್ಲ ಅವ್ರು ಒಂದು ಕಾನೂನು ಪ್ರಕಾರ ಯಾವುದೋ ಹೊಡೆದು ಹೇಳ್ಬಾರ್ದು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಸುಪ್ರೀಂ ಕೋರ್ಟ್ ಕಿಮ್ಮತ್ ಕೊಟ್ಟಿಲ್ಲ ಇವ್ರ, ಯಾಕಂದ್ರೆ ರಾಜ ಆಳವ್ರು ಅವ್ರನ್ನ ಕಾರ್ಖಾನೆದವ್ರು ಕೋರ್ಟ್ ಏನ್ ರೊಕ್ಕ ಕುಡಿದ್ರು ತಿಳ್ಕೊಂಡಾರ. ಆದ್ರೆ ಕಾನೂನು ಎಲ್ಲರಿಗೂ ಒಂದೇ ಇರ್ತೈತಿ, ಅದು ಯಾವಾಗ ಬಂದು ಹಾಯ್ದು ಇಟ್ಕೊಂಡು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನಮ್ಮ ಸಾಹೇಬರು ಬಂದವ್ರು ಎಲ್ಲ ಕರಿ ಕೊಟ್ಟು ಹಾಕೊಂಡ, ಆದ್ರೆ ಅವ್ರ ನಮ್ಮನ್ನ ಕರ್ಕೊಂಡು ಹೋಗಕ್ ಬರ್ದಿಲ್ಲ ಅವ್ರ. ನಾವು ಅವ್ರ ಕಡೆ ಹೋಗಿ ಅವ್ರಿಗೆ ನಮಸ್ಕಾರ ರೀ, ನಿಮ್ ಕೆಲಸ ಹೆಂಗೈತೆ ಅಂತ ಕೇಳ್ಬೇಕ. ಹಾಗೆ ಈ ಮಕ್ಕಳು ಕಬ್ಬು ಕೊಡ್ರಿ ಅಂತ ನಮ್ಮನ್ನ ಕೇಳ್ಕೊಂಡ್ ಬರ್ಬೇಕು. ಹಂಗಾಗ್ಬೇಕ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಹೋರಾಟ ಗಚ್ಚ ಮಾಡ್ಬೇಕು. ನಾವು ರೈತರು ಎಲ್ಲರೂ ಗಟ್ಟಿ ತರದಿಂದ ನಿಲ್ಬೇಕ. ಈಗ ನಿನ್ನೆ ಏನಿತ್ತಲ್ಲ ಜನ ಅದನ್ನ ಯಾಕೋ ಸ್ವಲ್ಪ ನನಗೆ ಅನ್ಸತ್ತ ಹೆಂಗಸರು ಗಂಡಗಾಚಿ ಹಾಕಿ ಜಾಸ್ತಿ ಸಗಣ ಬಳಲ್ಲ, ಇವ್ರಿಗೆ ಮೀಸಿತ್ತೀರಿ, ಇವ್ರಿಗೆ ಮೂತಿ ತೋಕ ಬಿಡೋದು ರೊಟ್ಟಿ ಮಾಡಿ ಹಾಕಿ ಇವ್ರು ಬಡಾಯಿ ಅಂದ್ರೆ ಸಂಜೆ ನಾಲ್ಕು ಹಾಕೋದಿಲ್ಲ, ಸರ್ಕಾರಕ್ಕೆ ಲಾಭ ಮಾಡಕ್ ಶರೀರ ಅಂಗಡಿ ಬರ್ತಾರೆ. ನಾವು ಹುಟ್ಟು ಗಂಡ ಮಗ ಒಂದು ಹಣ್ಣು ಚಾ ಕುಡಿದು ನಾವು ಹೊಡಿದಾಗಿಂದ ಬೆಳೆ ಚಾ ಕುಡಿದ್ರೆ ಚಾನ ನನಗೆ ವಯಸ್ಸು 78 ವಯಸ್ಸಿಗ ಇನ್ನೂ ಎದಿ ಬಂದಿವ್ರ ತಾಕತ್ ನಾನು ಹೆಂಡಾಕ. ನೀವು ಯುವಕರೆಲ್ಲ ಅದನ್ನ ಕಾಪಾಡ್ಕೊಂಡ ನಿಮ್ಮ ಶರೀರ ಗಟ್ಟಿಟ್ಕೊಂಡ ನೀವು ಹೋರಾಟ ಮಾಡಿ ಅಂದ್ರೆ ನಿಮ್ಮನ್ನು ಹೈರಾಟಿ ಆಗಬಹುದು. ಅದಕ್ಕೆ ನಿಮ್ಗೆಲ್ಲ ಯುವಕ ಮಿತ್ರರಿಗಿನ್ನ ಒಂದು ಘೋಷಣೆ ಮಾಡ್ತೇನೆ. ತಾಯಿ ತಂದೆ ನಿಮ್ಮ ಮ್ಯಾಲ ಬಹಳ ಕಾಳಜಿದಾರ. ನನ್ನ ಮಗ ಎಲ್ಲಿ ಹೋಗ್ತಾನೋ, ಯಾವಾಗ ಬರ್ತಾನೋ, ರಾತ್ರಿ ಹಂಗ ಬರ್ತಾನೋ, ಏನು ಉಮ್ರಾಣಿ ದವಾಖಾನೆ ಕಡಿಮೆಂಟಾಗಿ ಬರ್ತಾನ, ಅದನ್ನ ಮಾಡಕ್ ಹೋಗ್ಬಾರ್ದು. ಪುಣ್ಯವಂತ್ರ ನೀವೇನ್ ಮಾಡ್ತಿಲ್ಲ, ನೀವ 100 ರೂಪಾಯಿ ಸೆರೆ ಕುಡ್ತಾರೆ. ಕಾಂಗ್ರೆಸ್ದವ್ರು ಏನ್ ಮಾಡ್ತಾರೋ ರಾಜಕೀಯ ಎತ್ತಬಾರ್ದು. ಅವ್ರ ನಿಮ್ ಹ್ಯಾಂಡ್ರಿಗೆ 2,000 ಕಳಿಸ್ತಾರೆ. ನಿಮ್ದು 3,000 ಹಾಕಿ ತಿಂಗಳಿಗೆ 100 ಹಿಡಿದ್ರು 1,000 ಇಟ್ಕೊಂತಾರೆ, 2,000 ಅದನ್ನ ನೀವು ತಿಳ್ಕೊರಿ. ಅದೇನ್ ನಮಗೇನು ಅದೇನು ಉಪಕಾರ ಕೊಡೋದಿಲ್ಲ. ಅವ ನಾವು ಕಟ್ಟಿ ತೆರಿಗೆ ಮ್ಯಾಗ ಅವರೆಲ್ಲ ಲಗ ಹಿಡ್ತಾರೆ. ಅವ್ರ ಮನ್ಯಾಗ ಏನ್ ಚಾಪ್ಕಾಡಿಯಲ್ಲಿ ಅವ್ರ ಮನ್ಯಾಗ ನಾವು ಕಟ್ಟುವಂತ ತೆರಿಗೆ ಏನೈತ ಅದ್ರ ಮ್ಯಾಗ ಅವ್ರು ಲಗ ಹೊಯ್ತಾರ. ತಿಂಗಳ ಪತ್ತ ತಗೋತಾರ, ಆಯುಷ್ ಏಷ್ಯಾಕ್ ಕೊಡ್ತಾರ ಅವ್ರು. ಅದು ಏಸಿ ಅವ್ರು ಯಾಕೆ ಬಂದ್ರು ಹಂಗೆ ತಿರ್ತೈತಿ, ಯಾಕಂದ್ರೆ ಕಿರಣ್ ಮುಗಿಸ್ಕೊಂಡ್ಬಾರ್ದು ನಾವು. ಅದಕ್ಕ ಈಗ ಯಾವ ಕಬ್ಬು ಕಡಿಸಿದಲ್ಲ ಅವ್ನು ಕುಟ ಬಿಡು ಕರ್ಕೊಂಡ್ಬರುವಂತ ವ್ಯವಸ್ಥೆ ಮಾಡೋದು, ಅವ್ನ ಘೋಷಣೆ ಮಾಡಿ ಅವ್ನ ಸತ್ಕಾರ ಮಾಡಿ ಕಳ್ಸೋದು. ಆದ್ರ ಅದಕ್ಕೆ ದಯವಿಟ್ಟು ನಮ್ಮ ಏನು ಅಧ್ಯಕ್ಷರು ಹೇಳಿದ ಅವ್ರು ಕೋರಿಯಾ ಅವ್ರಿಗಾಗ್ಲಿ ಚಕ್ರ ಶಾಪಕ್ಕೆ ಮಾತಾಡ್ದ ಅವ್ರು ಸ್ವಾಗತ ಮಾಡ್ಕೊಂಡು ಮಾಲಿ ಹಾಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ಬರಿ, ಆಮೇಲೆ ಅವ್ರಿಗೆ ಸತ್ಕಾರ ಮಾಡಿ ಕಳ್ಸೋನು. ಅವ್ರು ಬೇಕಾದ್ರೆ ಈಗ ನಮ್ ಕೂಡ ಹೋರಾಟ ಕುಣಿಸ್ಕೊಂಡು ಅವ್ರಿಗೆ ಹೋರಾಟ ಮಾಡ್ಕೊಳಕ್ ಅವನು ಕುಣಿಸೋನು ಯಾಕೆ ಮಾಡಿಲ್ಲ. ಯಾಕಂದ್ರ ಅವ್ನು ಸಿಕ್ಕದನ್ರಿ ಸರ್. ಈಗ ನಮಗ ವಕೀಲರ ಕಬ್ಬ ಇಲ್ಲಿ ನೋಡ್ರಿ, ನಾವೇನ್ ಹೇಳಿದ್ವು, ಕಬ್ಬಿನ ಬೆಲೆ ನಿಗದಿ ಆದ ನಂತರ ಕಾರ್ಖಾನೆ ಚಾಲೂ ಮಾಡ್ರಿ ಅಂತ ಹೇಳಿದ್ವು. ಇವತ್ತ ಬೆಳಿಗ್ಗೆ ನಮ್ಮ ಶಿರ್ಸೈಲ್ ಅಂಗಡಿ ಅಂಗಡಿಗೆ ಫೋನ್ ಹಚ್ಚಿದಾಗ ಏನಾಯ್ತು, ಇಲ್ಲ ಪ್ರಭಾಕರ ಕೋರೆ ಅವ್ರ ಹಂಗೇನಿಲ್ರಿ, ಇವತ್ತ ಬಿಲ್ ಘೋಷಣೆ ಮಾಡೇ ಮಾಡ್ತಾರ ಅಂತ ಹೇಳಿದ. ಈಗ ನಾವು ಪ್ರೆಷರ್ ಹಚ್ಚಂದ್ರೆ ಎಲ್ಲ ಗ್ಯಾಂಗ್ ಬಂದ್ ಮಾಡ್ರಿ, ಇನ್ನ 4 ದಿವಸ ಕಾರ್ಖಾನೆ ಚಾಲೂ ಆಗೋ ಮೂಮೆಂಟ್ ಇಲ್ಲ ಅಂತೇಳಿ ಬಂದ್ ಮಾಡಿಸ್ತಾನ. ಅಂದ್ರ ಇವ್ರನ್ನ ಯಾರನ್ನ ಕೊಲ್ಲಬೇಕತ್ತಾರೋ, ಯಾರನ್ನ ತಲೆ ಹಿಡಿಬೇಕತ್ತಾರೋ ಕಡ್ದಾರ್ರಿ, 1000 ಕಡೆ ಕಡ್ದಾರ್ರಿ. ತೋರಿಸ್ತು ಪ್ರೂಫ್ ಅದಾವ. ಪ್ರೂಫ್ ಇಲ್ದ ನಾವ್ ಹಂಗ ಮಾತಾಡಂಗಿಲ್ರಿ. ಕೇಳ್ರಿ, ಈಗ ಅರ್ಧ ಗಂಟೆ ಕೊಟ್ಟದು ನಮ್ಮ ವಕೀಲ ಅಣ್ಣಗಳು ಬರ್ತಾರ. ದಯವಿಟ್ಟು ಯಾರು ಗಡಬಡಿಸ್ಬೇಡ್ರಿ. ಇದು ನಿಮ್ದು ಲಕ್ಷ್ಯ ಎಲ್ಲ ಇರ್ಲಿ, ನನಗ್ ಒಂದ ಪಾಲನೆ ಮಾಡ್ಬೇಕ. ನೀವೇನಾರ ರೈತ ಸಂಘಕ್ಕ, ಈ ಸಂಘಟನೆಗೆ, ನಮ್ಮ ಗುರುಗಳಿಗೆ, ಇಲ್ಲಿ ವೇದಿಕೆಗೆ ಏನಾರ ಗೌರವ ಕೊಡೋರು ಇದ್ರತ್ತಂದ್ರ ಇಲ್ಲಿ ನಮ್ಮ ಶಶಿಕಾಂತ್ ನಾಯ್ಕರ್ ಸಾಹೇಬರು ಕೂಡ ಬಂದಾರ, ಮಿಲಿಟರಿ ಸೈನಿಕರು ಕೂಡ ಬಂದಾರ, ವಕೀಲರು ಕೂಡ ಬಂದಾರ. ಅವ್ರನ್ನ ಕರ್ಕೊಂಡ್ ಬರಕ್ ಪೊಲೀಸರದಾರ. ಈಗ ಅವ್ರಿಗೆ ಬರವಾರ. ಅವ್ರ ಬರ್ಲಿಲ್ಲ ಅಂದ್ರೆ ನೀವೇನೈತಿ, ಅವ್ರನ್ನ ಅತಿಥಿವಾಗಿ ಅಪ್ಪ ನಮ್ ಕಬ್ಬು ಕಡ್ದಿ ಇವತ್ತು ನೀ ಬೇರೆ ನಿಗದಿ ಮಾಡ್ಲೇಬೇಕಂತೇಳಿ ನೀವು ಕರಿಯಾಕ್ ಹೋಗುದು ಅಷ್ಟ. ಪೊಲೀಸರೇ ಸ್ಮರಣೀಯ ಸದ್ಗುರುಗಳನ್ನ ಧ್ಯಾನಿಸಿಕೊಂಡು ಕಬ್ಬಿನ ಬೆಲೆ ನಿಗದಿ ಹೋರಾಟದ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರನ್ನೇ ಒಳಗೊಂಡು ಎಲ್ಲ ರೈತರಿಗೂ, ವಕೀಲರ ಸಂಘದ ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳ್ತಾ, ಬಹುಶಃ ನಾವೊಂದಿಷ್ಟು ಅರ್ಥ ಮಾಡ್ಕೋಬೇಕು. ಇವತ್ತ ನಮ್ಮ ದೇಶದ ಗಡಿಯನ್ನ ಕಾಯತಕ್ಕಂಥ ಸೈನಿಕರು
ಅವರೆಲ್ಲ ರೈತರ ಮಕ್ಕಳು ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ದೇಶದ ಗಡಿಯನ್ನ ಕಾಣತಕ್ಕಂತ ಸೈನಿಕರು ರೈತರ ಮಕ್ಕಳು. ಆ ರೈತರ ಮಕ್ಕಳು ಇವತ್ತು ಗಡಿಯನ್ನ ಕಾಯ್ದೆ ಇದ್ರ ನಾವು ಯಾರು ಇಲ್ಲಿ ಬದುಕುತ್ತಿರ್ಕಿಲ್ಲ. ಮೊದಲು ರೈತರಿಗೆ ಒಂದು ಜೋರಾಗಿ ನಾವು ಸಲಾಮವನ್ನು ಹೊಡಿಬೇಕು. ಇವತ್ತು ಒಂದು ಮಠ ನಡೆದ